ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ದಿವಸ ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯ ಇಂಪಾರ್ಟೆಂಟ್ ರಿಯೇಜೆಂಟ್ಸ್ನ ನೋಡ್ತಾ ಹೋಗೋಣ. ನಿಮಗೆ ಗೊತ್ತೇ ಇರುತ್ತೆ, ರಿಯೇಜೆಂಟ್ಸ್ ಅಂತಂದ್ರೆ ದ ಸಬ್ಸ್ಟೆನ್ಸಸ್ ವಿಚ್ ಇನಿಷಿಯೇಟ್ಸ್ ದ ಕೆಮಿಕಲ್ ರಿಯಾಕ್ಷನ್. ಒಂದು ಕೆಮಿಕಲ್ ರಿಯಾಕ್ಷನ್ನು ಆಗ್ಲಿಕ್ಕೆ ಏನು ಬೇಕಾಗಿರುತ್ತೆ ಅದನ್ನ ಪ್ರೊವೈಡ್ ಮಾಡೋಂಥ ಕೆಲಸವನ್ನ ರಿಯೇಜೆಂಟ್ಸ್ಗಳು ಮಾಡ್ತವೆ. ಸೊ ಒನ್ ಬೈ ಒನ್ ಇಂಪಾರ್ಟೆಂಟ್ ರಿಯೇಜೆಂಟ್ಸ್ನ ನೋಡ್ತಾ ಹೋಗೋಣ. ಫಸ್ಟ್ ರಿಯೇಜೆಂಟ್ ದಟ್ ಇಸ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಸೊ ಇಟ್ ಈಸ್ ಅ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್. ರೆಡ್ಯೂಸಿಂಗ್ ಏಜೆಂಟ್ ಆಗಿ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ವರ್ಕ್ ಮಾಡುತ್ತೆ. ಸೊ ಇಲ್ಲಿ ಏನು ಮಾಡ್ತಾ ಇದೆ, ಒಂದು ಆಲ್ಕೈಲ್ ಹೆಲೈಡ್ ಅನ್ನ ರೆಡ್ಯೂಸ್ ಮಾಡ್ತಾ ಇದೆ ಇಂಟು ಅನ್ ಆಲ್ಕೇನ್. ರಿಡಕ್ಷನ್ ಆಫ್ ಆಲ್ಕೈಲ್ ಹೆಲೈಡ್ ಇಂಟು ಆಲ್ಕೇನ್. ನೋಡಿ, ಈ CH2Cl ಇತ್ತಲ್ವಾ, ಆ Cl ನ ಒಂದು ಹೈಡ್ರೋಜನ್ ಬಂದು ರಿಪ್ಲೇಸ್ ಮಾಡಿದೆ. CH3 CH2 CH3 ಆಗಿ ಕನ್ವರ್ಟ್ ಆಗಿದೆ ಬೈ ದ ಹೆಲ್ಪ್ ಆಫ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ನೆಕ್ಸ್ಟ್ ಸೆಕೆಂಡ್ ಒನ್, ರಿಡಕ್ಷನ್ ಆಫ್ ಆಲ್ಡಿಹೈಡ್ ಇಂಟು ಪ್ರೈಮರಿ ಆಲ್ಕೋಹಾಲ್, ರಿಡಕ್ಷನ್ ಆಫ್ ಕೀಟೋನ್ ಇಂಟು ಸೆಕೆಂಡರಿ ಆಲ್ಕೋಹಾಲ್. ನೋಡಿ, ಇಲ್ಲಿ ರಿಯಾಕ್ಷನ್ ನ ಮೂಲಕ ತೋರಿಸಿದೀನಿ. ಆಲ್ಡಿಹೈಡ್ RCHO ಇದ್ದಿದ್ದು ಏನಾಗಿ ಕನ್ವರ್ಟ್ ಆಗ್ತಾ ಇದೆ, RCH2OH ಪ್ರೈಮರಿ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ನೆಕ್ಸ್ಟ್ ಕೀಟೋನ್ RC++OR ಇದ್ದಿದ್ದು RCHOHR ಆಗಿದೆ, ಸೆಕೆಂಡರಿ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗ್ತಾ ಇದೆ ವಿತ್ ದ ಹೆಲ್ಪ್ ಆಫ್ ರಿಯೇಜೆಂಟ್ ದಟ್ ಈಸ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ನೆಕ್ಸ್ಟ್ ಆಸಿಡ್ ಅಮೈಡ್ ಅನ್ನ ಅಮೈನ್ ಆಗಿ ಕನ್ವರ್ಟ್ ಮಾಡುತ್ತೆ. ಇಲ್ಲಿರುವಂತಹ ಆಕ್ಸಿಜನ್ H2 ಇಂದ ರೀಪ್ಲೇಸ್ ಆಗಿರುವಂಥದ್ದು. ಸೊ ಅಮೈಡ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಅಮೈನ್. ದೆನ್ ಆಲ್ಕೈಲ್ ಸಯನೈಡ್ ಇಂಟು ಅಮೈನ್. ನೋಡಿ, RCN ಇದ್ದಿದ್ದು ಏನಾಗಿದೆ, RCH2NH2. ಕಾರ್ಬನ್ಗೆ ಒಂದು H2, ಈ ನೈಟ್ರೋಜನ್ ಪಕ್ಕ H2, RCH2NH2 ಎಕ್ಸ್ಟ್ರಾ ಆಡ್ ಆಗಿ ರಿಡಕ್ಷನ್ ಆಗಿರುವಂಥದ್ದು. ದೆನ್ ರೆಡ್ಯೂಸಸ್ ಇಪಾಕ್ಸೈಡ್ ಇಂಟು ಆಲ್ಕೋಹಾಲ್. ಸೊ ಇಟ್ಸ್ ಅ ರಿಂಗ್ ಸಿಸ್ಟಮ್ ಹ್ಯಾವಿಂಗ್ ಆಕ್ಸಿಜನ್ ಆಟಮ್. ಒಂದು ಸೈಕ್ಲಿಕ್ ಸ್ಟ್ರಕ್ಚರು ಅಂಡರ್ ಅಸಿಡಿಕ್ ಮೀಡಿಯಮ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಅದನ್ನು ಏನಾಗಿ ಕನ್ವರ್ಟ್ ಮಾಡ್ತಾ ಇದೆ, ಪ್ರೈಮರಿ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ ಇನ್ ಪ್ರೆಸೆನ್ಸ್ ಆಫ್ ಆಸಿಡ್ ಕೆಟಲಿಸ್ಟ್. ರಿಂಗ್ ಓಪನಿಂಗ್ ಆಗ್ತಾ ಇದೆ. ರಿಂಗ್ ಓಪನಿಂಗ್ ಆಗ್ಬಿಟ್ಟು ಅಂಡ್ ಹೈಡ್ರಾಕ್ಸಿಲ್ ಗ್ರೂಪ್ ಬಂದು CH2 ಗ್ರೂಪಿಗೆ ಅಟ್ಯಾಚ್ ಆಗಿರುವಂಥದ್ದು. ನೆಕ್ಸ್ಟ್ ನೈಟ್ರೋ ಬೆನ್ಸಿನ್ ನೈಟ್ರೋ ಅನಿಲಿನ್ ಆಗಿ ಕನ್ವರ್ಟ್ ಆಗ್ತಾ ಇದೆ ವಿತ್ ದ ಹೆಲ್ಪ್ ಆಫ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. NO2 ಇದ್ದಿದ್ದು ಏನಾಗಿದೆ, NH2 ಆಗಿ ಕನ್ವರ್ಟ್ ಆಗಿದೆ. ನೆಕ್ಸ್ಟ್ ಸೋಡಿಯಂ ಬೋರೋಹೈಡ್ರೈಡ್. ಈಗ ಸೆಕೆಂಡ್ ರೆಡ್ಯೂಸಿಂಗ್ ಏಜೆಂಟ್ ದಟ್ ಇಸ್ ಸೋಡಿಯಂ ಬೋರೋಹೈಡ್ರೈಡ್. ಇದನ್ನ ನಾವು ಸೆಲೆಕ್ಟಿವ್ ರೆಡ್ಯೂಸಿಂಗ್ ಏಜೆಂಟ್ ಅಂತಾನೂ ಕರಿತೀವಿ. ಯಾಕಪ್ಪ ಅಂತಂದ್ರೆ ನೋಡಿ, ಸೇಮ್ ಕಾಂಪೌಂಡ್ ಅಲ್ಲಿ ಎಸ್ಟರ್ ಇದೆ, ಬಟ್ ಇಟ್ ವಿಲ್ ನಾಟ್ ಅಫೆಕ್ಟ್ ದಿಸ್ ಎಸ್ಟರ್. ಇದೇನ್ ಮಾಡ್ತಾ ಇದೆ, ಇಟ್ ಈಸ್ ರೆಡ್ಯೂಸಿಂಗ್ ಓನ್ಲಿ ಕೀಟೋನ್ ಹಿಯರ್. ಕೀಟೋನು OH ಆಗಿ ಏನಾಗುತ್ತೆ, ರೆಡ್ಯೂಸ್ ಆಗಿದೆ. ಆಲ್ಡಿಹೈಡ್ ಅಥವಾ ಕೀಟೋನ್ ಅನ್ನ ಮಾತ್ರ ಅದು ರೆಡ್ಯೂಸ್ ಮಾಡುತ್ತೆ ವಿತೌಟ್ ಅಫೆಕ್ಟಿಂಗ್ ಆಸಿಡ್ ಆರ್ ಎಸ್ಟರ್ ಗ್ರೂಪ್. ಓಕೆನಾ, ಅದರ ವಿಶೇಷತೆ ಹೀಗೆ. ನೆಕ್ಸ್ಟ್ ಇಲ್ಲಿ ಥರ್ಡ್ ರಿಯೇಜೆಂಟ್ ಇಲ್ಲಿ ಬಿಟ್ಟು ಹೋಗಿದೆ, ನೀವು ಬರ್ಕೊಳ್ಳಿ ಇದನ್ನ. ಹೈಡ್ರೋಜನ್ ಇನ್ ಪ್ರೆಸೆನ್ಸ್ ಆಫ್ ಪೆಲಾಡಿಯಂ. ಓಕೆನಾ, ಇದನ್ನ ಹೈಡ್ರೋಜಿನೇಷನ್ ರಿಯಾಕ್ಷನ್ ಅಲ್ಲಿ ಯೂಸ್ ಮಾಡ್ತೀವಿ. ಯಾವ್ದನ್ನ, ಈ ಹೈಡ್ರೋಜನ್ ಇನ್ ಪ್ರೆಸೆನ್ಸ್ ಆಫ್ ಪೆಲಾಡಿಯಂ ಅನ್ನ. ಸೊ ಇದೇನ್ ಮಾಡುತ್ತೆ, ಇಟ್ ರೆಡ್ಯೂಸಸ್ ದಿಸ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇಂಟು ಅನ್ ಸಿಂಗಲ್ ಬಾಂಡ್. ಸೊ ಆಲ್ಕೀನ್ ಇದ್ದಿದ್ದು ಆಲ್ಕೇನ್ ಆಗಿ ರೆಡ್ಯೂಸ್ ಆಗಿದೆ ಬೈ ದ ಹೆಲ್ಪ್ ಆಫ್ ರಿಯೇಜೆಂಟ್ ದಟ್ ಈಸ್ ಹೈಡ್ರೋಜನ್ ಇನ್ ಪ್ರೆಸೆನ್ಸ್ ಆಫ್ ಪೆಲಾಡಿಯಂ. ನೆಕ್ಸ್ಟ್ ಟ್ರೈಫಿನೈಲ್ ಟಿನ್ ಹೈಡ್ರೈಡ್ PH3SNH. ಸೊ that reduces primary, secondary and tertiary alkyl halide into alkane. ಸೊ ಟೆರ್ಷರಿ ಆಲ್ಕೈಲ್ ಹ್ಯಾಲೈಡ್ ಆಗಿರ್ಬೋದು ಅಥವಾ ಸೆಕೆಂಡರಿ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಅನ್ನ ಏನಾಗಿ ಕನ್ವರ್ಟ್ ಮಾಡ್ತಾ ಇದೆ, ಆಲ್ಕೇನ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ನೆಕ್ಸ್ಟ್ ರೆಡ್ಯೂಸಿಂಗ್ ಏಜೆಂಟ್ ದಟ್ ಇಸ್ ರೆಡ್ ಫಾಸ್ಫರಸ್ ಅಂಡ್ ಹ್ಯಾಲೋಜನ್. ಸೊ ಈ ರೆಡ್ ಫಾಸ್ಫರಸ್ ಮತ್ತೆ ಹ್ಯಾಲೋಜನ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಆಲ್ಫಾ ಹ್ಯಾಲೋಜಿನೇಷನ್ಗೆ ಯೂಸ್ ಮಾಡ್ತಾರೆ.
ಸಿ ಹಿಯರ್ ಇಲ್ಲಿ CH3COOH ತಗೊಂಡಿದ್ದೀವಿ. ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ ರೆಡ್ ಫಾಸ್ಫರಸ್ ಹಾಕಿದ ಕೂಡಲೇ ಏನು ಆಲ್ಫಾ ಹೈಡ್ರೋಜನ್ ಏನಿದೆಯಲ್ವಾ, ಒಂದು ಆಲ್ಫಾ ಹೈಡ್ರೋಜನ್ ಅನ್ನ ಈ ಹ್ಯಾಲೋಜನ್ನು ರೀಪ್ಲೇಸ್ ಮಾಡಿದೆ. ಕ್ಲೋರೋ ಗ್ರೂಪ್ ಬಂದು ಆ ಹೈಡ್ರೋಜನ್ ಪೊಸಿಷನ್ ಅನ್ನ ರೀಪ್ಲೇಸ್ ಮಾಡಿದೆ ಟು ಫಾರ್ಮ್ ವಾಟ್ ClCH2COOH. ಸಿ ಈ ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ ರೆಡ್ ಫಾಸ್ಫರಸ್ ಅಂದ ತಕ್ಷಣ ನಮಗೊಂದು ನೇಮ್ಡ್ ರಿಯಾಕ್ಷನ್ ನೆನಪಾಗುತ್ತೆ. ಯಾವ್ದು ಹೇಳಿ? ಹೆಲ್ ಒಲ್ಹಾರ್ಡ್ ಜೆಲೆನ್ಸ್ಕಿ ರಿಯಾಕ್ಷನ್ ಅಂತ. ನೆಕ್ಸ್ಟ್ ರೆಡ್ ಫಾಸ್ಫರಸ್ ಅಂಡ್ ಹೈಡ್ರೋಜನ್ ಅಯೋಡೈಡ್ ಇದೇನ್ ಮಾಡುತ್ತೆ? ಇಟ್ ರೆಡ್ಯೂಸಸ್ ಕಾರ್ಬೋನಿಲ್ ಟು ಆಲ್ಕೇನ್. ಈ ಕಾರ್ಬೋನಿಲ್ ಗ್ರೂಪ್ ಅನ್ನ ಏನಾಗಿ ರೆಡ್ಯೂಸ್ ಮಾಡ್ತಾ ಇದೆ? ಆಲ್ಕೇನ್ ಆಗಿ ರೆಡ್ಯೂಸ್ ಮಾಡಿದೆ. ಯಾವುದು? ರೆಡ್ ಫಾಸ್ಫರಸ್ ಅಂಡ್ ಹೈಡ್ರೋಜನ್ ಅಯೋಡೈಡ್. ಇದು ಒಂದು ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್. ಇಟ್ ಕ್ಯಾನ್ ಆಲ್ಸೋ ರೆಡ್ಯೂಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂಡ್ ಆಲ್ಕೋಹಾಲ್ ಆಲ್ಸೋ. ಓಕೆನಾ? ನೆಕ್ಸ್ಟ್ ಆಲ್ಕೋಹಾಲ್, ಆಲ್ಕೋಹಾಲಿಕ್ KOH ಡಿಹೈಡ್ರೋ ಹ್ಯಾಲೋಜಿನೇಷನ್ ರಿಯಾಕ್ಷನ್ ಅಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ಡಿ ಮೀನ್ಸ್ ರಿಮೂವಿಂಗ್, ಹೈಡ್ರೋ ಮೀನ್ಸ್ ಹೈಡ್ರೋಜನ್ ಅನ್ನ ರಿಮೂವ್ ಮಾಡುತ್ತೆ. ದೆನ್ ಹ್ಯಾಲೋಜನ್ ಅನ್ನು ಕೂಡ ರಿಮೂವ್ ಮಾಡುವಂತಹ ಕೆಪಾಸಿಟಿ ಈ ಆಲ್ಕೋಹಾಲಿಕ್ KOH ಗೆ ಇರುವಂತದ್ದು. ಇದು ಇಲ್ಲಿ ನೋಡಿ CH3CH2CH2Cl ಇನ್ ಪ್ರೆಸೆನ್ಸ್ ಆಫ್ ಆಲ್ಕೋಹಾಲಿಕ್ KOH ಏನಾಗ್ತಾ ಇದೆ? ಇದು ಏನು ಆಲ್ಕೋಕ್ಸೈಡ್ ಅಯಾನ್ ಫಾರ್ಮೇಶನ್ ಆಗುತ್ತಲ್ವಾ, that will abstract this beta hydrogen to form carbon-carbon double bond with the elimination of this halogen. ಓಕೆನಾ? ಅಂಡರ್ಸ್ಟುಡ್ ನೋ? ಸೊ ಏನಾಗ್ತಾ ಇದೆ? ನ್ಯೂಕ್ಲಿಯೋಫೈಲ್ abstracting the beta hydrogen to form carbon-carbon double bond along with the elimination of what? Elimination of halogen. Right? ನೆಕ್ಸ್ಟ್ ಆಕ್ವಿಯಸ್ KOH. ಇದು ಆಲ್ಕೋಹಾಲಿಕ್ KOH ಇತ್ತು, ಇದು ಆಕ್ವಿಯಸ್ KOH. ಆಕ್ವಿಯಸ್ KOH ರಿಸಲ್ಟ್ಸ್ ಇನ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ನೋಡಿ, ಎರಡರ ನಡುವೆ ಇರುವಂತಹ ಡಿಫರೆನ್ಸ್ ಎಷ್ಟೇ. ಆಲ್ಕೋಹಾಲಿಕ್ KOH ರಿಸಲ್ಟ್ಸ್ ಇನ್ ಎಲಿಮಿನೇಷನ್, ಇಟ್ ಫೇವರ್ಸ್ ಎಲಿಮಿನೇಷನ್. ಆದರೆ ಆಕ್ವಿಯಸ್ KOH ಏನ್ ಮಾಡುತ್ತೆ? ಇಟ್ ಫೇವರ್ಸ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸಿ ಏನು OH ಮೈನಸ್ ಏನ ಫಾರ್ಮೇಶನ್ ಆಗುತ್ತಲ್ವಾ, that OH will directly go and substitute to this chloro position to form CH3CH2CH2OH. Right? Next, Gilman reagent, organocuprates, R2 ಕಾಪರ್ ಲಿಥಿಯಂ. ಇದನ್ನ ಗಿಲ್ಮನ್ ರಿಯೇಜೆಂಟ್ ಅಂತ ಕರಿತೀವಿ. ಇದು ಕೆಲಸ ಏನು? ಆಸಿಡ್ ಕ್ಲೋರೈಡ್ ಅಥವಾ ಎಸ್ಟರ್ಸ್ ಅನ್ನ ಕೀಟೋನ್ ಆಗಿ ಕನ್ವರ್ಟ್ ಮಾಡುತ್ತೆ. ಸಿ ಇಲ್ಲಿ ಆಸಿಡ್ ಕ್ಲೋರೈಡ್ ತಗೊಂಡಿದೀವಿ. ಇನ್ ಪ್ರೆಸೆನ್ಸ್ ಆಫ್ ಗಿಲ್ಮನ್ ರಿಯೇಜೆಂಟ್ ಗೆಟಿಂಗ್ ಕನ್ವರ್ಟೆಡ್ ಇಂಟು, ಇಲ್ಲಿರುವಂತಹ ಆಲ್ಕೈಲ್ ಗ್ರೂಪ್ ಇಲ್ಲಿ ಕ್ಲೋರೋ ಗ್ರೂಪ್ ನ ಏನ್ ಮಾಡಿದೆ? ಆಕ್ಯುಪೈ ಮಾಡ್ಕೊಂಡಿದೆ ಟು ಫಾರ್ಮ್ ಕೀಟೋನ್. ಈ ಲಿಥಿಯಂ ಕ್ಲೋರಿನ್ ಜೊತೆಗೆ ರಿಯಾಕ್ಟ್ ಆಗಿ ಲಿಥಿಯಂ ಕ್ಲೋರೈಡ್ ಹೊರಗಡೆ ಬರುತ್ತೆ. ಇನ್ನೊಂದು ಆಲ್ಕೈಲ್ ಮತ್ತೆ ಕಾಪರ್ ಏನಿದೆ ಅದು ಆಸ್ ಇಟ್ ಈಸ್ ಹೊರಗಡೆ ಬರುತ್ತೆ. ದೆನ್ ಎನ್ ಬ್ರೋಮೋ ಸಕ್ಸಿನಮೈಡ್. ಸೊ ಇಟ್ ಈಸ್ ಅ ಸೋರ್ಸ್ ಆಫ್ ಬ್ರೋಮಿನ್ ರಾಡಿಕಲ್. ಇದೇನ್ ಮಾಡುತ್ತೆ? ಸಬ್ಸ್ಟ್ರೇಟ್ ನ ಜೊತೆಗೆ ರಿಯಾಕ್ಟ್ ಮಾಡಿ ಇಟ್ ಇಂಟ್ರಡ್ಯೂಸಸ್ ಅ ಬ್ರೋಮಿನ್ ಗ್ರೂಪ್ ಅಟ್ ಅ ಸ್ಪೆಸಿಫಿಕ್ ಪೊಸಿಷನ್. ಸೊ ಏನು ಟಾಲ್ವಿನ್ ಇದಿದ್ದು ಬೆನ್ಸಿಲಿಕ್ ಬ್ರೋಮೈಡ್ ಆಗಿ ಕನ್ವರ್ಟ್ ಆಗಿದೆ. ನೆಕ್ಸ್ಟ್ ಲೂಕಾಸ್ ರಿಯೇಜೆಂಟ್. ಲೂಕಾಸ್ ರಿಯೇಜೆಂಟ್ ಇಟ್ ಇಸ್ ಎ ಮಿಕ್ಸ್ಚರ್ ಆಫ್ ಕಾನ್ಸಂಟ್ರೇಟೆಡ್ HCl ಪ್ಲಸ್ ಅನ್ಹೈಡ್ರಸ್ ಜಿಂಕ್ ಕ್ಲೋರೈಡ್. ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದು. ಕಾನ್ಸಂಟ್ರೇಟೆಡ್ HCl ಮತ್ತೆ ಜಿಂಕ್ ಕ್ಲೋರೈಡ್ ಅನ್ಹೈಡ್ರಸ್ ಕಾಂಬಿನೇಷನ್ ಲೂಕಾಸ್ ರಿಯೇಜೆಂಟ್ ಅಂತ ಕರಿತೀವಿ. ಇದ್ರ ಕೆಲಸ ಏನು? ಆಲ್ಕೋಹಾಲ್ಸ್ ಅನ್ನ ಆಲ್ಕೈಲ್ ಹ್ಯಾಲೈಡ್ ಆಗಿ ಕನ್ವರ್ಟ್ ಮಾಡುವಂಥದ್ದು. ಸಿ ಇಲ್ಲಿ ಒಂದು ಹೈಡ್ರಾಕ್ಸಿ ಗ್ರೂಪ್ ರೀಪ್ಲೇಸ್ ಆಗಿದೆ ವಿತ್ ದ ಕ್ಲೋರೋ ಗ್ರೂಪ್. ಓಕೆ, ಆಲ್ಕೋಹಾಲ್ ಇದ್ದು ಏನಾಗಿ ಕನ್ವರ್ಟ್ ಆಗಿದೆ? ಆಲ್ಕೈಲ್ ಹ್ಯಾಲೈಡ್ ಆಗಿ ಕನ್ವರ್ಟ್ ಆಗಿದೆ. ದೆನ್ ಇದನ್ನ ಲೂಕಾಸ್ ರಿಯೇಜೆಂಟ್ ಅನ್ನ ನಾವು ರಿಯಾಕ್ಟಿವಿಟಿ ಆರ್ಡರ್ನ ಚೆಕ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಅಂದ್ರೆ ಟರ್ಷರಿ ಆಲ್ಕೋಹಾಲಿಗೆ ಲೂಕಾಸ್ ರಿಯೇಜೆಂಟ್ ನ ಹಾಕಿದಾಗ ತುಂಬಾ ಫಾಸ್ಟ್ ಆಗಿ ವಿಗರಸ್ ಆಗಿ ರಿಯಾಕ್ಷನ್ ಆಗುತ್ತೆ. ಅದೇ ನೀವು ಸೆಕೆಂಡರಿ ಆಲ್ಕೋಹಾಲಿಗೆ ಲೂಕಾಸ್ ರಿಯೇಜೆಂಟ್ ಹಾಕಿದಾಗ ಒಂದು 5-10 ಮಿನಿಟ್ಸ್ ಆದ್ಮೇಲೆ ರಿಯಾಕ್ಷನ್ ಅನ್ನು ತೋರಿಸುತ್ತೆ. ಅದೇ ನೀವು ಪ್ರೈಮರಿ ಆಲ್ಕೋಹಾಲಿಗೆ ಲೂಕಾಸ್ ರಿಯೇಜೆಂಟ್ ಹಾಕಿದ್ರೆ ದೆರ್ ವಿಲ್ ಬಿ ನೋ ರಿಯಾಕ್ಷನ್. ಬಟ್ ಆಫ್ಟರ್ ಹೀಟಿಂಗ್ ರಿಯಾಕ್ಷನ್ ಮಿಕ್ಸ್ಚರ್ನ ನೀವೇನಾರ ಹೀಟ್ ಮಾಡಿದ ಮೇಲೆ ಅದು ಏನು ಆ ಲೂಕಾಸ್ ರಿಯೇಜೆಂಟು ತನ್ನ ಕೆಲಸವನ್ನ ತೋರಿಸುತ್ತೆ. ಸೊ ದಟ್ ವಿ ಕ್ಯಾನ್ ಈಸಿಲಿ ಡಿಫ್ರೆನ್ಶಿಯೇಟ್
tertiary alcohol, secondary and primary alcohol by the help of Lucas reagent. It is a mixture of concentrated HCl and anhydrous zinc chloride. Okay na? Right. Next, zinc amalgam in presence of concentrated HCl. ಸೊ ಈ ಜಿಂಕ್ ಮರ್ಕ್ಯೂರಿ ಕಾನ್ಸಂಟ್ರೇಟೆಡ್ HCl ಅಂದ ತಕ್ಷಣ ಯಾವ ನೇಮಡ್ ರಿಯಾಕ್ಷನ್ ನೆನಪಾಗುತ್ತೆ? ಕ್ಲೆಮೆನ್ಸನ್ ರಿಡಕ್ಷನ್. ಸೊ ಇಟ್ ಹೆಲ್ಪ್ಸ್ ಇನ್ ರಿಡಕ್ಷನ್ ಆಫ್ ಕಾರ್ಬೊನಿಲ್ ಕಾಂಪೌಂಡ್ ಇಂಟು ಆಲ್ಕೇನ್, ರೈಟ್? ನೆಕ್ಸ್ಟ್, ಆರ್ಗ್ಯಾನೋಲಿಥಿಯಂ ರಿಯೇಜೆಂಟ್. ಆರ್ಗ್ಯಾನೋಲಿಥಿಯಂ ರಿಯೇಜೆಂಟ್ ಅಂದ್ರೆ ಅಲ್ಕೈಲ್ ಗ್ರೂಪ್ ಹ್ಯಾವಿಂಗ್ ಲಿಥಿಯಂ. ಇದ್ರ ಕೆಲಸ ಏನು? ಒನ್ಸ್ ಅಗೇನ್ ರಿಡಕ್ಷನ್ ಆಫ್ ಕಾರ್ಬೊನಿಲ್ ಕಾಂಪೌಂಡ್ ಇಂಟು ಆಲ್ಕೋಹಾಲ್. ಓಕೆನಾ? ನೆಕ್ಸ್ಟ್, ಹೈಡ್ರಜಿನ್. ಹೈಡ್ರಜಿನ್ ನ ಕೆಲಸನೂ ಅದೇನೆ, ಏನು? NH2 NH2. ಇದನ್ನ ವೂಲ್ಫ್ ಕಿಶ್ನರ್ ರಿಡಕ್ಷನ್ ಅಲ್ಲಿ ನಾವು ಯೂಸ್ ಮಾಡಿದ್ವಿ, ರೈಟ್? ಇದನ್ನು ಏನ್ ಮಾಡುತ್ತೆ? ಈ ಹೈಡ್ರಜಿನ್ ಕೂಡ ಕಾರ್ಬೊನಿಲ್ ಕಾಂಪೌಂಡ್ ಅನ್ನ ಆಲ್ಕೇನ್ ಆಗಿ ರೆಡ್ಯೂಸ್ ಮಾಡ್ತಾ ಇದೆ. ಇದು ಹೈಡ್ರಜಿನ್ ರಿಯಾಕ್ಷನ್ ಏನಿದೆ ಅದು ಬೇಸಿಕ್ ಕಂಡೀಷನ್ ಅಲ್ಲಿ ಕ್ಯಾರಿ ಔಟ್ ಮಾಡುವಂತಹ ಒಂದು ರಿಯೇಜೆಂಟ್. ಯಾವುದು ಆಸಿಡ್ ಸೆನ್ಸಿಟಿವ್ ಗ್ರೂಪ್ಸ್ ಇರುತ್ತೋ ಅದನ್ನ ಹೆಚ್ಚಾಗಿ ನಾವು ವೂಲ್ಫ್ ಕಿಶ್ನರ್ ರಿಡಕ್ಷನ್ ನ ಮೂಲಕ ರೆಡ್ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಜೋನ್ಸ್ ರಿಯೇಜೆಂಟ್. ಜೋನ್ಸ್ ರಿಯೇಜೆಂಟ್ ಅಂತಂದ್ರೆ H2CrO4 ಕ್ರೋಮಿಕ್ ಆಸಿಡ್. ಇದು ಇಟ್ಸ್ ಅ ವೆರಿ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್. ಪ್ರೈಮರಿ ಆಲ್ಕೋಹಾಲ್ ಅನ್ನ ಆಲ್ಡಿಹೈಡ್ ಆಗಿ ಕನ್ವರ್ಟ್ ಮಾಡುತ್ತೆ, ಸೆಕೆಂಡರಿ ಆಲ್ಕೋಹಾಲ್ ನ ಕೀಟೋನ್ ಆಗಿ ಕನ್ವರ್ಟ್ ಮಾಡುತ್ತೆ. ಈ ನೋಡಿ, ಸೆಕೆಂಡರಿ ಆಲ್ಕೋಹಾಲ್ ಇದೆ, ಸೆಕೆಂಡರಿ ಆಲ್ಕೋಹಾಲ್ ನ ಕೀಟೋನ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಬಟ್ ಏನು ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇದೆ ಅದು ಸೇಮ್ ಇದೆ. ಇಟ್ ವಿಲ್ ನಾಟ್ ಅಫೆಕ್ಟ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್. ಇಟ್ ವಿಲ್ ಓನ್ಲಿ ಅಫೆಕ್ಟ್ ಆಲ್ಕೋಹಾಲ್ ಇಂಟು ಐದರ್ ಆಲ್ಡಿಹೈಡ್ ಆರ್ ಇಂಟು ಕೀಟೋನ್ ಆಗಿ ಕನ್ವರ್ಟ್ ಮಾಡುತ್ತೆ. ಯಾವುದು? ಜೋನ್ಸ್ ರಿಯೇಜೆಂಟ್. ದಟ್ ಇಸ್ ಕ್ರೋಮಿಕ್ ಆಸಿಡ್ H2CrO4, ರೈಟ್? ನೆಕ್ಸ್ಟ್, ಗ್ರಿಗ್ನಾರ್ಡ್ ರಿಯೇಜೆಂಟ್. ಸೊ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಲ್ಲಿ ಅಗೇನ್ ಆಲ್ಡಿಹೈಡ್ ಅಥವಾ ಕೀಟೋನ್ ಅನ್ನ ರೆಡ್ಯೂಸ್ ಮಾಡುತ್ತೆ. ಸಿ, ಇದು ನ್ಯೂಕ್ಲಿಯೋಫೈಲು R- goes and attaches to this electrophile to form RCO-. ಇಲ್ಲಿ H ಇದೆಯಲ್ವಾ, H ನ ಆಸ್ ಇಟ್ ಈಸ್ ಬರಿತೀನಿ. ನೆಕ್ಸ್ಟ್ R. Then under acidic condition RCOH ಆಯ್ತು, HR. ನೀವು ಇಲ್ಲಿ ಅಬ್ಸರ್ವ್ ಮಾಡುವುದು ಒಂದಕ್ಕೋಸ ಕಾರ್ಬನ್ ಕಾರ್ಬನ್ ಬಾಂಡ್ ಫಾರ್ಮೇಶನ್ ಆಯ್ತು. ನೆಕ್ಸ್ಟ್ ಏನಾಯ್ತು? ಇಲ್ಲಿ ಈ ಕಾರ್ಬನ್ ಮತ್ತೆ ಆಕ್ಸಿಜನ್ ನ ನಡುವೆ ಇರುವಂತಹ ಬಾಂಡ್ ಬ್ರೇಕ್ ಆಯ್ತು ವಿತ್ ದ ಹೆಲ್ಪ್ ಆಫ್ ದಿಸ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ದಟ್ ಈಸ್ ಆರ್ಗ್ಯಾನೋ ಮೆಗ್ನೀಷಿಯಂ ಹಲೈಡ್. ಸೊ ದಿಸ್ ಈಸ್ ಅಬೌಟ್ ಆರ್ಗ್ಯಾನಿಕ್ ಇಂಪಾರ್ಟೆಂಟ್ ರಿಯೇಜೆಂಟ್ಸ್. ಈ ರಿಯೇಜೆಂಟ್ಸ್ಗಳ ಫಂಕ್ಷನ್ಸು ನಿಮಗೆ ಮೈಂಡಲ್ಲಿ ಇರಲಿ, ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ KCET ಎಕ್ಸಾಮ್. ಥ್ಯಾಂಕ್ ಯು.